ತರ್ತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಅಲ್ವಾ. ಸಪೋಸ್ ಅವ್ರು ಹೇಳಿದ್ರು ಸಂದೇಶರು, ಸಪೋಸ್ ಸಾಕ್ಷ್ಯಾಧಾರ ಅಕ್ಯೂಸ್ಡ್ ಪರವಾಗಿತ್ತು ಅಂತ ಇಟ್ಕೊಳ್ಳೋಣ, ಅದನ್ನೂ ಕೂಡ ಕೋರ್ಟ್ನ ಗಮನಕ್ಕೆ ತರಬೇಕು ಅಲ್ವಾ. ಏನ್ ನಗ್ತಿರಲ್ರಿ? ಸಪೋಸ್ ಈಗ ನೀವು ಕೇಸನ್ನ ಕಂಡಕ್ಟ್ ಮಾಡ್ತಾ ಇರ್ತೀರಿ, ಸಾಕ್ಷ್ಯಾಧಾರ ಅಕ್ಯೂಸ್ಡ್ ಪರವಾಗಿರ್ತದೆ, ಅದನ್ನ ನ್ಯಾಯಾಲಯಕ್ಕೆ ಗಮನಕ್ಕೆ ತರಬೇಕು ಬೇಡ? ದಟ್ ಈಸ್ ವೈ ಯು ಹ್ಯಾವ್ ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಿ ಅಕ್ಯೂಸ್ಡ್ ಪರ್ಸನ್ಸ್ ಅಂತ ಹೇಳಿದ್ರು. ಗೊತ್ತಾಯ್ತಾ ಅಲ್ವೇನಮ್ಮ? ನೀವು ಐ ಡೋಂಟ್ ನೋ ನೀವು CRPC ಓದ್ಕೊಂಡಿದ್ರೆ ಇಲ್ಲೋ ಅಂತ ನನಗೆ ಅನುಮಾನ ಶುರುವಾಗ್ಬಿಡೋದು ಈಗ. ಅದಕ್ಕೆ ನಮ್ಮಲ್ಲಿ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಕ್ರಿಮಿನಲ್ ಸೈಡ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಂತ, ಕ್ರಿಮಿನಲ್ ಸೈಡ್ ನಾನು ಪ್ರಾಕ್ಟೀಸ್ ಮಾಡುವಾಗ ಅಲ್ಲ ಸದಾಶಿವಮೂರ್ತಿ ತಿಮ್ಮೇಗೌಡ ಅಂತ ಸದಾಶಿವಮೂರ್ತಿನೂ ಕೊಳ್ಳೇಗಾಲದವ್ರೆ, ತಿಮ್ಮೇಗೌಡನು ಕೊಳ್ಳೇಗಾಲದವ್ರೆ. ತಿಮ್ಮೇಗೌಡ ಅಂತ ಕ್ರಿಮಿನಲ್ ಸೈಡ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ನಿಮ್ಗೆ ಗೊತ್ತೇನಮ್ಮ? ನಾನು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದೆ, ಅದು ಕ್ರಿಮಿನಲ್ ಸೈಡ್ ನಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಗ senior advocate who is practicing, he was practicing in the criminal side. He was telling, ಏನಂತ ಹೇಳ್ತಾ ಇದ್ರು ಅಂತಂದ್ರೆ, 50% ಕೇಸ್ನ ಪೊಲೀಸ್ನವರೇ ಕೆಡಿಸ್ಬಿಟ್ಟಿರ್ತಾರೆ. ಅವರು ಹೇಳ್ತಾ ಇದ್ದದ್ದು %50 ಕೇಸ್ನ ಪೊಲೀಸ್ನವರೇ ಇನ್ವೆಸ್ಟಿಗೇಷನ್ ಮಾಡುವಾಗ ಕೆಡಿಸ್ಬಿಟ್ಟಿರ್ತಾರೆ. 25% ಕೇಸ್ನ ಸಾಕ್ಷಿಗಳು ಸರಿಯಾದ ರೀತಿಯಲ್ಲಿ ಹೇಳದೇನೆ ಕೆಡಿಸ್ಬಿಟ್ಟಿರ್ತಾರೆ. ಡಿಫೆನ್ಸ್ ಅಡ್ವೊಕೇಟ್ 25% ಮಾತ್ರ ಅವನು ಬುದ್ಧಿವಂತಿಕೆ ಅಂತ ಹೇಳ್ತಾ ಇದ್ರು. ಗೊತ್ತಾಯ್ತಾ ನಿಮ್ಗೆ? ಸುಳ್ಳನ ನಿಜನ ಇದು. 50% ಪೊಲೀಸ್ನವರೇ ಕೆಡಿಸ್ಬಿಟ್ಟಿರ್ತಾರೆ, 25% ಸಾಕ್ಷಿಗಳು ಹಾಳು ಮಾಡಿರ್ತಾರೆ. ಯಾಕಂತಂದ್ರೆ ಯಾವಾಗಲೂ ಘಟನೆ ನಡೆದಿರ್ತದೆ, ಘಟನೆ ಆದ್ಮೇಲೆ 5 ವರ್ಷದ ಮೇಲೆ, 6 ವರ್ಷದ ಮೇಲೆ, 10 ವರ್ಷದ ಮೇಲೆ ಟ್ರಯಲ್ ನಡೆಯೋದು. ಆ ಸಂದರ್ಭದಲ್ಲಿ ಪೊಲೀಸ್ನವರು ಹೇಳ್ಕೊಟ್ಟ ರೀತಿಯಲ್ಲಿ ಹೇಳೋದಿಲ್ಲ, ಸಾಕ್ಷಿಗಳು ಹೇಳ್ತಾರ? ಹೇಳೋದಿಲ್ಲ. ಅವ್ರು ಅರ್ಧ ಹಾಳು ಮಾಡ್ತಾರೆ, 25% ಹಾಳು ಮಾಡೋದು ಅವರು. ಇನ್ನು 25% ಮಾತ್ರ ಡಿಫೆನ್ಸ್ ಕೌನ್ಸಿಲ್ ಇದನ್ನಲ್ಲ, ಅವನ ಬುದ್ಧಿವಂತಿಕೆ ಅಂತಕ್ಕಂಥ ಮಾತುಗಳನ್ನು ನನಗೆ ಹೇಳ್ತಾ ಇದ್ರು ಅವರು. ನಿಮ್ಗೆ ನಾನು ಅವ್ರು ಹೇಳೋದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಿಂದ ನಿಮ್ ಜವಾಬ್ದಾರಿ ಹೆಚ್ಚಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನ್ಯಾಯಮೂರ್ತಿಗಳು ಹೇಳಿದ್ರಲ್ಲ, ನೀವು ಐಒ ಇದನ್ನಲ್ಲ, ಐಒ ಜೊತೆ ಕರೆಸಿ ಮಾತಾಡಿದ್ರೆ ಬಹಳ ಮುಖ್ಯ.
ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋಕ್ಕೆ ಮುಂಚಿತವಾಗಿ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿದಾರ ಇಲ್ವೋ ಅಂತಕ್ಕಂಥದ್ದು. ನಮ್ಮಲ್ಲಿ ಒಬ್ಬ, ನಾನು ಲಾಯರ್ ಆಗಿರುವಾಗ ಬಹಳ ಒಬ್ಬ ರೈಟರ್ ಇದ್ದ, ರೈಟರ್ ಅಂತ ಕರೆಯಿರುವಾಗ ಅವನಿಗೆ ಈ ಚಾರ್ಜ್ ಶೀಟ್ ಪುಸ್ತಕ ಎಲ್ಲ ಬರೆಯೋದೇ ಇದ್ನಲ್ಲ, ಚಾರ್ಜ್ ಶೀಟ್ ಬರೆಯೋನಿದ್ನಲ್ಲ, ಅವ ರೈಟ್ರು ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೀತಾರೆ. ಅವನೇ ಹೆಚ್ಚಾಗಿ ಬರೆಯೋನು, ಐವೋಗಿಂತ ಜಾಸ್ತಿ ಅವನೇ ಬರೆದು ಬಿಡೋನು. ಶ್ರೀನಿವಾಸ ಮೂರ್ತಿ ಅಂತ ಅವನ ಹೆಸರು, ಈಗ ಸತ್ತೋಗಿದ್ದಾನೆ, ಈಗ ಇಲ್ಲ. ಈಗ ನಮ್ಮ ಮೈಸೂರು ಪೊಲೀಸ್ ಸೌತ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಯಾವಾಗಲೂ ಹೋಗ್ತಾ ಇರುವೆ. ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ನಲ್ಲ, ಅಲ್ಲಿ ಹೋಗುವೆ ನಾನು. ಇನ್ಸ್ಪೆಕ್ಟರು ಕೂತಿರೋ ಜಾಗಕ್ಕೆ ಹೋಗುವೆ, ನಾನು ಭೇಟಿ ಮಾಡ್ತಾ ಇರುವೆ, ಸಬ್ ಇನ್ಸ್ಪೆಕ್ಟರ್ಗಳನ್ನೇ ಭೇಟಿ ಮಾಡುವೆ. ಈಗೆಲ್ಲ ನೋಡ್ತಾ ಇದ್ನಲ್ಲ, ಆಗ ಮಾಜರ್ನೆಲ್ಲ ಏನ್ ಮಾಡೋರು ಅಂತಂದ್ರೆ, ಸ್ಟೇಷನ್ ಅಲ್ಲೇ ಕೂತ್ಕೊಂಡು ಬರೆದು ಬಿಡೋರು ಅಂತ. ಮತ್ತೆ ಕೇಸ್ ವಜಾ ಆಗದೆ ಏನ್ ಮಾಡ್ತವೆ? ಅಲ್ವೇಂದ್ರೆ ಸುತ್ತಾರೆ ಅಣ್ಣ. ಅದಕ್ಕೆ ಜಾಸ್ತಿ ಐಯೋನ ಅಟ್ಯಾಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಅಂತ. ಆಮೇಲೆ ನೀವು ಈ ಸಾಕ್ಷಿಗಳ ವಿಚಾರಣೆ ಮಾಡುವಾಗ, ಪಾಟಿ ಸವಾಲ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕಷ್ಟೆ. ಪಾಟಿ ಸವಾಲ್ ಮಾಡುವಾಗ, ಸಾಕ್ಷಿಗಳನ್ನು ವಿಚಾರಣೆ ಮಾಡುವಾಗ, ಆಮೇಲೆ ಆರ್ಗ್ಯುಮೆಂಟ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಿದ್ರೆ ಬಹುಶಃ ಕನ್ವಿಕ್ಷನ್ ರೇಟು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಅನುಭವದಿಂದ ಕೆಲವು ಮಾತುಗಳನ್ನು ಹೇಳಿದ್ದಾರೆ, ಅದನ್ನು ಕೂಡ ಜ್ಞಾಪಕದಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಸಂದೇಶ್ ಅವರು ಹೇಳಿದಾರಲ್ಲ, ಅವರ ಅನುಭವದಿಂದ ಹೇಳಿದ್ದಾರೆ. ಅವನು ಕೂಡ ಆ ಸಲಹೆಗಳನ್ನು ಕೂಡ ಅವರು ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆಮೇಲೆ ಕನ್ವಿಕ್ಷನ್ ರೇಟು ಇದೆಯಲ್ಲ, NCRB ಇತ್ತೀಚೆಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ನಾವು ಎಷ್ಟನೇ ಸ್ಥಾನದಲ್ಲಿದ್ದೀವಿ ಗೊತ್ತಾ? ಕರ್ನಾಟಕ ಎಷ್ಟನೇ ಸ್ಥಾನ? ಎಷ್ಟ್ರಿ? 22ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಾವು. 52% ಮಾತ್ರ. ನೀವೆಲ್ಲ ಯೋಚನೆ ಮಾಡಿ, ಕರ್ನಾಟಕ 22ನೇ ಸ್ಥಾನ, ರಾಜಸ್ಥಾನನೂ 22ನೇ ಸ್ಥಾನದಲ್ಲಿದೆ. ಆಮೇಲೆ ಬಿಹಾರನೂ ಕೂಡ 22ನೇ ಸ್ಥಾನದಲ್ಲಿದೆ. ನಾವು ಬಿಹಾರ ಜೊತೆ ಇದ್ದೀವಿ. ಏನಾರ ಮಾಡ್ಕೊಳ್ಳಪ್ಪ, ನೀನ್ ಬುದ್ಧಿವಂತಿಕೆ ನೀವು ಉಪಯೋಗಿಸ. ಅದು ಇದೆ, ಇಲ್ಲ ಅಂತ ಹೇಳಲ್ಲ ನಾನು, ಅದು ಇದೆ. ಅದು ಆಗದೆ ರೀತಿ ನೋಡ್ಕೋಬೇಕು ನೀನು. ಮತ್ತೆ ಪ್ರಾಸಿಕ್ಯೂಟರ್ ಆಗಿರೋದಕ್ಕೆ ಮತ್ತೆ ಕೇರಳ, ನಮ್ದು ಕರ್ನಾಟಕ 52% ಇದ್ರೆ ಕೇರಳ 87% ಇದೆ. ನಾವು ಯಾವಾಗಲೂ ಬಿಹಾರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಲ್ಲ. ಬಿಹಾರನು ರಾಜಸ್ಥಾನನು 22ನೇ ಸ್ಥಾನದಲ್ಲಿದೆ, ಅದಕ್ಕೋಸ್ಕರ ನಾವು 22ನೇ ಸ್ಥಾನದಲ್ಲಿದ್ದೀವಿ ಅಂತ ಹೇಳ್ಕೊಳ್ಳೋದಲ್ಲ. ಕೇರಳ ಜೊತೆ ಹೋಲಿಕೆ ಮಾಡ್ಕೋಬೇಕು. 87%.
ಕೇರಳ. ಮಿಜೋರಾಂ ಎಷ್ಟು ಗೊತ್ತಾ ಇರೋದು? ಮಿಜೋರಾಂ 98%. ಡೆಲ್ಲಿ ಎಷ್ಟು ಪರ್ಸೆಂಟ್ ಇದೆ ಗೊತ್ತಾ? 89%. ಕೇರಳ 87%. ನಮಗಿಂತ ಉತ್ತರ ಪ್ರದೇಶ 72%, ನಮಗಿಂತ 20% ಜಾಸ್ತಿ. ನೋಡಿ, ಗುಜರಾತ್ 57%, ನಮಗಿಂತ ಜಾಸ್ತಿ. ತೆಲಂಗಾಣ 57%. ಇದನ್ನೆಲ್ಲ ನೋಡಿದಾಗ NCRB ಕ್ರೈಮ್ ರಿಪೋರ್ಟ್ ಬ್ಯೂರೋ ಅಂತ ಇರ್ತದೆ, ನ್ಯಾಷನಲ್ ಕ್ರೈಮ್ಸ್ ರಿಪೋರ್ಟ್ ಬ್ಯೂರೋ ಅಂತ ಇರ್ತದೆ ಒಂದು ಸಂಸ್ಥೆ. ಆ ಸಂಸ್ಥೆ ರಿಪೋರ್ಟ್ ಪ್ರಕಾರ, ಇದು ನನ್ನ ರಿಪೋರ್ಟ್ ಅಲ್ಲ, NCRB ನ್ಯಾಷನಲ್ ಕ್ರೈಮ್ಸ್ ರಿಪೋರ್ಟ್ ಬ್ಯೂರೋ, ಅದರ ಪ್ರಕಾರ ನಾವು 22ನೇ ಸ್ಥಾನದಲ್ಲಿ ಇದ್ದೀವಿ. ಅದರಿಂದ ನಾವು ಪ್ರಯತ್ನ ಮಾಡಬೇಕಾಗಿರೋದು ಏನು? ನ್ಯಾಯ ಎತ್ತಿ ಹಿಡಿಬೇಕಲ್ವ? ನ್ಯಾಯ ಒದಗಿಸ್ಕೊಡ್ಬೇಕಲ್ವ? ನ್ಯಾಯ ರಕ್ಷಣೆ ಆಗ್ಬೇಕಲ್ವ? ಆ ನ್ಯಾಯ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಎಲ್ಲರಿಗೂ ಕನ್ವಿಕ್ಷನ್ನೇ ಮಾಡಿಸ್ಬೇಕು ಅಂತ ಹಠ ಹಿಡಿಬೇಕಾದಂತ ಅಗತ್ಯ ಇಲ್ಲ. ಕನ್ವಿಕ್ಷನ್ನೇ ಮಾಡಬೇಕು, ಎಲ್ರಿಗೂ ಕನ್ವಿಕ್ಷನ್ ಆಗಬೇಕು ಅಂತಕ್ಕಂಥದ್ದಲ್ಲ. ಬಟ್ ಅಫೆನ್ಸ್ ಜನಗಳದು ತಪ್ಪಿದೆ ಅಂತ ಇಟ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಕೇಸ್ನಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.